ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತೊಂದು ತುಂಬ ಸ್ಪೆಷಲ್ ಆದಂತಹ ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ದೋಸೆ ಯಾರು ಕೂಡ ಖಂಡಿತವಾಗಿ ಮಾಡಿರೋದೇ ಇಲ್ಲ. ಒಂದು ಸರಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವೇ ಹೇಳ್ತೀರಾ ಅದ್ಭುತವಾಗಿದೆ ದೋಸೆ ಅಂತ. ಇನ್ನು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿದ ನಂತರ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ಇದು ಯಾವ ದೋಸೆ, ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ನಾನಿವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಇವಾಗ ತೋರಿಸ್ತಾ ಇರೋ ಲೋಟದಲ್ಲಿ 4 ಲೋಟದಷ್ಟು ದೋಸೆ ಅಕ್ಕಿನ ತಗೊಂಡಿದ್ದೀನಿ. ನಾರ್ಮಲ್ ನೀವು ರೇಷನ್ ಅಕ್ಕಿಯಿಂದನೂ ಕೂಡ ಮಾಡ್ಕೊಳ್ಬಹುದು ಅಥವಾ ದೋಸೆ ಅಕ್ಕಿಯಿಂದನೂ ಮಾಡ್ಕೊಳ್ಬಹುದು. 4 ಲೋಟ ಅಕ್ಕಿನ ತಗೊಂಡಿದ್ದೀನಿ. ನಾನು ಹೇಳುವಂತಹ ಮೆಜರ್ಮೆಂಟು ಕರೆಕ್ಟಾಗಿ ಹಾಕಿ ಮಾಡಿ, ಇದೇ ಥರನೇ ನಿಮಗೂ ಕೂಡ ದೋಸೆ ರೆಡಿ ಆಗುತ್ತೆ. 4 ಲೋಟ ಅಕ್ಕಿನ ತಗೊಂಡಿದ್ದೀನಲ್ಲ, ಅದೇ ಲೋಟದಲ್ಲಿ 1 ಲೋಟ ಉದ್ದಿನ ಕಾಳನ್ನು ತಗೊಂಡಿದ್ದೀನಿ. ಕರೆಕ್ಟಾಗಿ 4 ಲೋಟ ಅಕ್ಕಿಗೆ 1 ಲೋಟ ಉದ್ದಿನ ಕಾಳು, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ, ಮತ್ತು 1/4 ಸ್ಪೂನ್ನಷ್ಟು ಮೆಂತ್ಯ ಕಾಳನ್ನು ಕೂಡ ತಗೊಂಡಿದ್ದೀನಿ. ಆನಂತರ 2 ಸ್ಪೂನಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ, ಸಾಬುದಾನ ಕೂಡ ಅಂತ ಹೇಳ್ತಾರೆ, ಮತ್ತು 2 ಸ್ಪೂನಷ್ಟು ಅವಲಕ್ಕಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2 ರಿಂದ 3 ಸರ್ತಿ ವಾಶ್ ಮಾಡಿ, ಬೇಳೆ ಅಕ್ಕಿ ಕಾಳುಗಳೆಲ್ಲ ನೆನೆದು ಮೇಲೆ ನೀರು ನಿಲ್ಲಬೇಕು ಅಷ್ಟೊಂದು ನೀರನ್ನು ಹಾಕಿ 5 ಗಂಟೆಗಳ ಕಾಲ ಇದನ್ನು ನೆನೆಸಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಇವಾಗ 5 ಗಂಟೆ ಆದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೇಳೆ ಕಾಳುಗಳು ಎಲ್ಲ ಚೆನ್ನಾಗಿ ನೆನೆದಿದೆ. ಇವಾಗ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಹಿಟ್ಟು ಬೇಗ ಹುಳಿ ಬರಬೇಕು ಅಂದರೆ ನೆನೆಸಿರುವಂತಹ ನೀರನ್ನು ಹಾಕೋದ್ರಿಂದ ಹಿಟ್ಟು ಬೇಗ ಪರ್ಮೆಂಟೇಷನ್ ಆಗುತ್ತೆ. ನಾನು ಬೇಗ ರುಬ್ಕೊಳ್ತಾ ಇದ್ದೀನಿ, ಸಾಯಂಕಾಲ 5 ಗಂಟೆ ಹಾಗೆ ರುಬ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೇರೆ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದು ನೈಸಾಗಿ ಗ್ರೈಂಡ್ ಆಗಿದೆ. ಇದನ್ನು ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಯಾವುದೇ ರೀತಿ ಇದನ್ನು ತಿಳು ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿನೇ ಇರಲಿ. ಆನಂತರ ಮತ್ತೆ ಮಿಕ್ಕಿರುವಂತಹ ಅಕ್ಕಿ ಬೇಳೆ ಎಲ್ಲವನ್ನು ನೀರು ತೆಗೆದುಕೊಂಡು ಹಾಕಿ, ಅದಕ್ಕೆ ಎಷ್ಟು ಗ್ರೈಂಡ್ ಮಾಡಲಿಕ್ಕೆ ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಕೂಡ ಗ್ರೈಂಡ್ ಮಾಡಿ ನಾನು ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪನೂ ತರಿಯಾಗಿರಬಾರ್ದು. ನೋಡಿ, 2 ಸರಿ ನಾನು ಗ್ರೈಂಡ್ ಮಾಡಿ ಹಾಕಿದ್ನಲ್ಲ, ಅದನ್ನು ಚೆನ್ನಾಗಿ ಈ ಥರ ಬೀಟ್ ಮಾಡಬೇಕು. ಬೀಟ್ ಮಾಡೋದ್ರಿಂದ ಅದರಲ್ಲಿ ಗಾಳಿ ಶೇಖರಣೆ ಆಗುತ್ತೆ. ಗಾಳಿ ಶೇಖರಣೆ ಆಗೋದ್ರಿಂದ ಬೇಗ ಹಿಟ್ಟು ಪರ್ಮೆಂಟೇಷನ್ ಆಗುತ್ತೆ. ಆ ಕಾರಣಕ್ಕೆ ಚೆನ್ನಾಗಿ ಇದನ್ನು ಈ ಥರ ಬೀಟ್ ಮಾಡಬೇಕು. ನೋಡಿ, ಈ ಥರ ಬೀಟ್ ಮಾಡಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಓವರ್ ನೈಟ್ ಇದನ್ನು ಪರ್ಮೆಂಟೇಷನ್ ಆಗೋಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಕಂಪ್ಲೀಟಾಗಿ ಇದು ಹಿಟ್ಟು ರೆಡಿಯಾಗಿದೆ. ಇದನ್ನು ಈ ಥರ ಒಂದು ಪ್ಲೇಟನ್ನು ಮುಚ್ಕೊಂಡು, ಸ್ವಲ್ಪನೂ ಗಾಳಿ ಆಡಬಾರ್ದು, ಟೈಟಾಗಿ ಇದನ್ನು ಒಂದು ಪ್ಲೇಟನ್ನು ಮುಚ್ಕೊಂಡು ಎತ್ತಿಡಬೇಕಾಗುತ್ತೆ ಸೈಡ್ಗೆ. ನಾನು ಇವಾಗ ಇದನ್ನು ಮಾರನೇ ದಿನ ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟೊಂದು ಚೆನ್ನಾಗಿ ಹಿಟ್ಟು ಪರ್ಮೆಂಟೇಷನ್ ಆಗಿದೆ. ಇದನ್ನು ಇವಾಗ ಫಸ್ಟಿಗೆ ಹಾಗೆ ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಹಿಟ್ಟು ಎಷ್ಟು ಹಗುರ ಆಗುತ್ತೆ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ದೋಸೆ ಕಲರ್ಗೋಸ್ಕರ ಸ್ವಲ್ಪ ಸಕ್ಕರೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಪೌಡ್ರನ್ನು ಕೂಡ ಹಾಕ್ಕೊಳ್ಬಹುದು. ಆನಂತರ ಅರ್ಧ ಸ್ಪೂನಷ್ಟು ಓಂಕಾಳನ್ನು ಹಾಕ್ಕೊಳ್ತೀನಿ. ಓಂಕಾಳು ಹಾಕಿ ನಾವು ದೋಸೆ ಮಾಡೋದ್ರಿಂದ ದೋಸೆ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಈ ಥರ ಓಂಕಾಳನ್ನು ಸೇರಿಸಿ ದೋಸೆ ಮಾಡಿ ತಿಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ, ಮತ್ತು ದೇಹಕ್ಕೂ ತುಂಬ ಒಳ್ಳೆಯದು ಓಂಕಾಳು. ಆ ಕಾರಣಕ್ಕೆ ಇದನ್ನು ಮಿಶ್ರಣ ಮಾಡಿ ದೋಸೆನ ಮಾಡೋದು ತುಂಬ ರುಚಿಯಾಗಿ ಬರುತ್ತೆ. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಕರಿಬೇವನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಫ್ರೆಶ್ ಕರಿಬೇವನ್ನು ತಗೊಂಡಿದ್ದೆ, 1 ಹಿಡಿಯಷ್ಟು ಚೆನ್ನಾಗಿ ವಾಶ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. 4 ಎಲೆ ಪುದೀನ ಸೊಪ್ಪನ್ನು ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಫ್ರೆಶ್ಶಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. 4 ಎಸಳಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ. ಈರುಳ್ಳಿನ ಮಿಸ್ ಮಾಡಬೇಡಿ. ನೋಡಿ, ಅರ್ಧ ಸ್ಪೂನ್ನಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನು ನೀರು ಹಾಕದೇನೆ ಹಾಗೇ ಗ್ರೈಂಡ್ ಮಾಡಬೇಕು. ಇದಕ್ಕೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿ, ಇವಾಗ ಇದು ತರಿಯಾಗಿದೆ. ನಮಗೆ ನೈಸ್ ಪೇಸ್ಟಾಗಿ ರೆಡಿ ಆಗಬೇಕು.
ನೋಡಿ ಇಷ್ಟು ತರಿಯಾಗಿದೆ. ಇದಕ್ಕೆ ನಾವು ನೀರಿನ ಬದಲಾಗಿ ದೋಸೆ ಬ್ಯಾಟರ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಎರಡು ಸ್ಪೂನಷ್ಟು ದೋಸೆ ಬ್ಯಾಟರ್ನ ಹಾಕ್ಕೊಂಡು ಇದನ್ನು ನೈಸ್ ಪೇಸ್ಟಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಆದರೆ ಸಾಕು. ನೋಡಿ ಎಷ್ಟೊಂದು ಚೆನ್ನಾಗಿ ನ್ಯಾಚುರಲ್ ಆಗಿ ಗ್ರೀನ್ ಕಲರ್ ಹಿಟ್ಟಂತೂ ಸಿದ್ಧ ಆಗಿದೆ. ನೋಡಿ ಇದು ಪೂರ್ತಿ ಈ ಥರ ಫೈನ್ ಪೇಸ್ಟ್ ಆಗಬೇಕು. ಯಾವುದೇ ಸೊಪ್ಪು ಹಾಗೆ ತರಿಯಾಗಿರಬಾರ್ದು. ಇವಾಗ ಇದನ್ನು ಒಂದು ಬೇರೆ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ಒಂದು 4ರಿಂದ 5 ಸ್ಪೂನಷ್ಟು ದೋಸೆ ಹಿಟ್ಟನ್ನು ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಹಿಟ್ಟಿಗೂ ಹಾಕ್ಕೊಳ್ಳಲ್ಲ. ಒಂದು 4ರಿಂದ 5 ಸ್ಪೂನಷ್ಟು ದೋಸೆ ಹಿಟ್ಟನ್ನು ಹಾಕ್ಕೊಂಡು ಅದರ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಇವಾಗ ಈ ಪಾತ್ರೆಯಲ್ಲಿ ಎಷ್ಟು ಹಿಟ್ಟು ಹಾಕಿದ್ದೀನೋ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಅದರ ಪೇಸ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಆ ಕಾರಣಕ್ಕೆ ಇಷ್ಟು ಹಿಟ್ಟಿಗೆ ಮಾತ್ರ ಅದನ್ನು ನಾನು ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಇದನ್ನು ಚೆನ್ನಾಗಿ ಮೇಲೆ ಕೆಳಗೆ ಸ್ಪೂನಿಂದ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಇವಾಗ ಹಿಟ್ಟಂತೂ ರೆಡಿ ಆಯಿತು. ಈ ಕಡೆ ಪಕ್ಕಕ್ಕೆ ನಾನು ದೋಸೆ ಹಂಚನ್ನು ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡಿ ಅದಕ್ಕೆ ಮೊದಲಿಗೆ ನಾನು ಎಣ್ಣೆನ ಅಪ್ಲೈ ಮಾಡಿಕೊಂಡು ಆ ನಂತರ ದೋಸೆ ಹಿಟ್ಟನ್ನು ಕಡಿಮೆ ಮಾಡಲಿಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿ ಒಂದು ಕಾಟನ್ ಬಟ್ಟೆಯಿಂದ ದೋಸೆ ಹಿಟ್ಟನ್ನು ಕಡಿಮೆ ಮಾಡಿ ಅದನ್ನು ಒರೆಸ್ಕೊಂಡು ಆ ನಂತರ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ದೋಸೆ ಸ್ವಲ್ಪನೂ ಕಟ್ಟಾಗಲ್ಲ, ಹಾಗೆ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ. ನೋಡಿ ಇವಾಗ ದೋಸೆ ಹಾಕಿದ ನಂತರ ಮೇಲ್ಗಡೆ ಹಿಟ್ಟಿನ ಹಸಿ ಹೋದ ನಂತರ ಅದಕ್ಕೆ 1 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಕೂಡ ಹಾಕ್ಕೊಳ್ಬಹುದು. ಇದು ಕರಿಬೇವಿನ ದೋಸೆ ಆಗಿರೋದ್ರಿಂದ ತುಪ್ಪ ಹಾಕಿ ಮಾಡಿದ್ರೆ ರುಚಿ ಸ್ವಲ್ಪ ಜಾಸ್ತಿ ಆಗುತ್ತೆ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಪೇಪರ್ ದೋಸೆ ಥರ ರೆಡಿಯಾಗಿದೆ. ಪೇಪರ್ ದೋಸೆ ಅಂತ ಹೇಳಿದರೆ ಆಗಲಿಕ್ಕಿಲ್ಲ. ನೋಡಿ ಸೇಮ್ ಹೋಟೆಲ್ ರೀತಿ ದೋಸೆನೇ ರೆಡಿಯಾಗಿದೆ. ಇದು ಕರಿಬೇವಿನ ಸೊಪ್ಪಿನ ದೋಸೆ ಅಂತ ಯಾರಿಗೂ ಕೂಡ ಗೊತ್ತಾಗೋದೇ ಇಲ್ಲ. ಅದೇ ಥರ ನಾನು ಮತ್ತೊಂದು ದೋಸೆನ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಮತ್ತು ಅದಕ್ಕೆ ಎಣ್ಣೆ ಹಚ್ಚಿ ನೀರನ್ನು ಚಿಮುಕಿಸಿ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ಮತ್ತೊಂದು ದೋಸೆನೂ ಕೂಡ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಮೊದಲನೇ ಬಾರಿಗೆ ಈ ಥರ ದೋಸೆ ಟ್ರೈ ಮಾಡ್ತಿದ್ರೆ ಖಂಡಿತವಾಗಿ ಟ್ರೈ ಮಾಡಿ. ಯಾವುದೇ ರೀತಿ ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ. ದೋಸೆ ಮಾತ್ರ ಅದ್ಭುತವಾಗಿ ಬರುತ್ತೆ. ಮತ್ತು ನಾನು ಆ ದೋಸೆಗೂ ಕೂಡ ತುಪ್ಪನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಬೆಣ್ಣೆನೂ ಕೂಡ ಹಾಕ್ಕೊಳ್ಬಹುದು. ಆದರೆ ಎಣ್ಣೆ ಬಿಟ್ಟು ತುಪ್ಪ ಅಥವಾ ಬೆಣ್ಣೆ ಹಾಕಿದ್ರೆ ದೋಸೆ ರುಚಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ತುಪ್ಪನ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಇದು ಕೂಡ ಅಷ್ಟೇ. ಕೆಳಗಡೆ ನಾವು ಸ್ಪೂನಿಂದ ಅದನ್ನು ಮೇಲೆ ಎಬ್ಬಿಸ್ತಾ ಇದ್ದರೆ ಕೆಳಗಡೆ ಇರೋ ಸ್ಪೂನ್ ಕಾಣಿಸುತ್ತೆ. ಅಷ್ಟೊಂದು ತಿಳುವಾಗಿ ಪೇಪರ್ ದೋಸೆ ರೆಡಿಯಾಗಿದೆ. ನೀವು ಕೂಡ ಈ ಥರ ದೋಸೆನ ರೆಡಿ ಮಾಡ್ಕೊಳ್ಳಿ. ಒಂದು ಸರಿ ಮಾಡಿ ನೋಡಿ. ನೋಡಿದ್ರೇ ಇವಾಗಲೇ ತಿನ್ನಬೇಕು ಅನ್ನೋವಂತಹ ಫೀಲ್ ಬರುತ್ತೆ. ಅಷ್ಟೊಂದು ರುಚಿಯಾಗಿ ಅದ್ಭುತವಾಗಿ ಹೋಟೆಲ್ ರೀತಿಯೇ ಮಸಾಲೆ ದೋಸೆ ಥರನೇ ರೆಡಿಯಾಗಿದೆ. ಇವಾಗ ನಾನು ಇನ್ನೊಂದು ಥರ ದೋಸೆನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸೆಟ್ ದೋಸೆ ಹಾಕ್ತಾ ಇದ್ದೀನಿ. ಒಂದೇ ಹಿಟ್ಟಿನಲ್ಲಿ 2 ರೀತಿ ದೋಸೆನ ಸ್ಪಾಂಜಿಯಾಗಿ ಗೂಡಾದಂತಹ ದೋಸೆ ಹೇಗೆ ಮಾಡೋದು ಅಂತ ನಿಮಗೆ ಇದೇ ಹಿಟ್ಟಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಗೂಡಾಗಿ ದೋಸೆ ಅಂತೂ ಸಿದ್ಧ ಆಗ್ತಾ ಇದೆ. ಇದಕ್ಕೂ ಕೂಡ ನಾನು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿದ್ದೀನಿ. ಇವಾಗ ಇದನ್ನು ಉಲ್ಟಾ ಮಾಡ್ಕೊಳ್ತಿದ್ದೀನಿ. ನೋಡಿ ಎಷ್ಟೊಂದು ಹೊಂಬಣ್ಣದ ಕಲರ್ ಬರ್ತಾ ಇದೆ ದೋಸೆ ಅಂತ. ತುಂಬ ಅದ್ಭುತವಾಗಿರುತ್ತೆ. ನೋಡೋದಕ್ಕೆ ಮಾತ್ರ ಅಲ್ಲ, ರುಚಿನೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ನೋಡಿ ಇವಾಗ ಸೆಟ್ ದೋಸೆ ಹಾಗೆ ಗರಿಗರಿಯಾದಂತಹ ಪೇಪರ್ ದೋಸೆ ಕೂಡ ರೆಡಿಯಾಗಿದೆ. ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಹಾಗೇ ಮುರಿದು ಪೇಪರ್ ಥರನೇ ಕೈಯಲ್ಲಿ ಬರ್ತಾ ಇದೆ. ತುಂಬ ಅದ್ಭುತವಾಗಿ ಕರಿಬೇವು ಸೊಪ್ಪಿನ ದೋಸೆ ಅಂತೂ ಸಿದ್ಧ ಆಗಿದೆ. ಮಕ್ಕಳು ದೊಡ್ಡವರು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಒಂದು ಸರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ. ನೋಡಿ ಇವಾಗ ಈ ಸೆಟ್ ದೋಸೆನ ನಾನು ಫೋಲ್ಡ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಸಾಫ್ಟಾಗಿ ಸ್ಪಾಂಜಿಯಾಗಿ ರೆಡಿಯಾಗಿದೆ. ಎಲ್ಲರೂ ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.